ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಬಂಗಾಳ ಜನತೆಗೆ ಮೋದಿ 6 ಗ್ಯಾರಂಟಿ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದಕ್ಕೆ ಶೀಘ್ರ ಅಂಕಿತ. ತಿಂಗಳಾಂತ್ಯಕ್ಕೆ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ನಿಯೋಗ ವಾಷಿಂಗ್ಟನ್ಗೆ ಭೇಟಿ. ದಾಖಲೆ ಫಲಿತಾಂಶ. ಪಿಯು ಪರೀಕ್ಷೆ 1 ಫಲಿತಾಂಶ ಪ್ರಕಟ. 81% ವಿದ್ಯಾರ್ಥಿಗಳು ಉತ್ತೀರ್ಣ. 3 ರಾಜ್ಯಗಳಲ್ಲಿ ಮತದಾನ ಸುಸೂತ್ರ. ಕೇರಳದಲ್ಲಿ 78.3 ಮತ, ಅಸ್ಸಾಂನಲ್ಲಿ 85.664 ಮತ. ಬಿರು ಬಿಸಿಲಿಗೆ ರಾಜ್ಯ ತತ್ತರ. ಬಹುತೇಕ ಜಿಲ್ಲೆಗಳಲ್ಲಿ ತಾಪಮಾನ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಳ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಎಲ್ಪಿಜಿ ಟ್ಯಾಂಕರ್ ಗ್ರೀನ್ ಆಶಾ ಭಾರತಕ್ಕೆ ಸುರಕ್ಷಿತ ಆಗಮನ. ಕದನ ವಿರಾಮ ನಡುವೆ ಸಂಧಾನ. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ. ನಿಲ್ಲಿಸದಿದ್ರೆ ವಿರಾಮವಿಲ್ಲ ಇರಾನ್. ಮಂಡ್ಯ ರೈಲು ನಿಲ್ದಾಣ ಮೇಲ್ದರ್ಜೆಗೆ ಎಚ್ಡಿಕೆ. ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಜತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಸಮಾಲೋಚನೆ. ಸಿಕ್ಕಿಂನಲ್ಲಿ ಸರಣಿ ಭೂಕುಸಿತ. 1321 ಪ್ರವಾಸಿಗರ ರಕ್ಷಣೆ. ಬಾಕ್ಸಿಂಗ್. ಒಂದೇ ದಿನ 4 ಚಿನ್ನ. ಫೈನಲ್ ಗೆದ್ದ ಮೀನಾಕ್ಷಿ, ಪ್ರೀತಿ, ಪ್ರಿಯಾ, ಅರುಂಧತಿ.